ನಮ್ಮಲ್ಲಿ ಒಂದು ಏನು ಅಡ್ವಾಂಟೇಜ್ ಕುರಿ ತಗೊಳ್ಳೋರಿಗೆ ಅಂತಂದ್ರೆ ನಾವು ಯಾವುದೇ ರೀತಿಯಾದಂತ ಕೋಳಿ ಫೀಡ್ ಯೂಸ್ ಮಾಡಿಲ್ಲ. ಮರಿಗಳು ತುಂಬಾ ಗಟ್ಟಿ ಇದಾವೆ. ನಿಮ್ಗೆ ಬಕ್ರೀದ್ ಕುರ್ಬಾನಿಗೆ ತುಂಬಾ ಚೆನ್ನಾಗಿದಾವೆ. ಈಗ ಹೊಸ ಹೊಸ ಯೂಟ್ಯೂಬರ್ಸ್ಗಳು ಇದೆಲ್ಲ ಬಂದು ಯಾವ್ದು ಲೇಡೀಸ್ ಶೀಪ್ ಫಾರ್ಮಿಂಗ್ ಮಾಡಿರ್ತಾರೋ ಅದನ್ನ ತಗೊಂಡು ಟ್ರೋಲ್ ಮಾಡೋವಂಥದ್ದು ಈ ತರ ಎಲ್ಲ ತುಂಬಾ ನಡೀತಿದೆ. ಆಕ್ಚುಲ್ ಆಗಿ ಅವರು ಯಾವುದೇ ರೀತಿಯಾದ ಹಾರ್ಡ್ ವರ್ಕ್ ಮಾಡೋದಿಲ್ಲ. ಈ ತರದೆಲ್ಲ ಅದು ಅವರಿಗೆ ಸಮಂಜಸ ಅಲ್ಲ. ನೀವು ಏನೇ ದುಡಿಬೇಕು ಏನೇ ಮಾಡಬೇಕು ಅಂತ ಅಂದ್ರೆ ಆನ್ ಫೀಲ್ಡಿಗೆ ಬಂದು ಕಷ್ಟಪಟ್ಟು ಸಂಪಾದನೆ ಮಾಡಬೇಕು. +300 animals, 100+ Bakrid batch sheep and goat at SLN Sheep and Goat Farm, Dorper, Bandur, Amingad and much more breeds. You are watching Mises Studio. Kindly like and share this video and subscribe as well. Thank you. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಸರ್. ನಿಮ್ಮ ಫಾರ್ಮ್ ಹೆಸರನ್ನು ಹೇಳಿ ಮೇಡಮ್. SLN ಶೀಪ್ ಅಂಡ್ ಗೋಟ್ ಫಾರ್ಮ್, ಸಿಂಪಾಡಿಪುರ, ಮಧುರೆ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್. ಓಕೆ. ಈ ಫಾರ್ಮ್ ನೀವು ಸೆಟಪ್ ಮಾಡಿ ಎಷ್ಟು ವರ್ಷ ಆಗಿದೆ ಮೇಡಮ್? ಸರ್ 3+ ಇಯರ್ ಆಗಿದೆ. ಎಷ್ಟು ಕುರಿಗಳಿದೆ ಮೇಡಮ್ ನಿಮ್ಮ ಜೊತೆ? ಈಗ ಪ್ರೆಸೆಂಟ್ ನಮ್ಮ ಶೆಡ್ ಅಲ್ಲಿ 300ಕ್ಕೂ ಹೆಚ್ಚು ಅಧಿಕ ಕುರಿಗಳಿದಾವೆ. ಹೌದಾ? ಈ ಶೆಡ್ ಅಗಲ ಉದ್ದ ಹೇಳ್ಬೋದಾ ಮೇಡಮ್ ನೀವು? ಸರ್ ಟೋಟಲ್ ಆಗಿ 3500 ಸ್ಕ್ವೇರ್ ಫೀಟ್ ಶೆಡ್ ಇದೆ ನಮ್ದು. ಸರ್ ನಮ್ಮಲ್ಲಿ ಮೇಜರ್ ಆಗಿ ಅಮೀನ್ಗಡ, ಎಳಗ, ಮತ್ತೆ ಬಂಡೂರು, ನಾರಿ ಸುವರ್ಣ, ಡಾರ್ಪರ್, ಡೆಕ್ಕನಿ ಈ ತರ ಎಲ್ಲಾ ವೆರೈಟಿ ಆದಂತಹ ಬ್ರೀಡ್ಗಳು ನಮ್ಮಲ್ಲಿ ಅವೈಲೇಬಲ್ ಇದೆ. ಓಕೆ. ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇದೆಲ್ಲ ಎಷ್ಟು ತಿಂಗಳಾಗಿದೆ ಮೇಡಮ್? ಸರ್ ಇದೆಲ್ಲ ನಾನು ಟ್ರಯಲ್ ಅಂಡ್ ಎರರ್ ಮಾಡಿರೋದು. ಇದರಲ್ಲಿ ನಿಮ್ಗೆ ನಾನು ನಾರಿ ಸುವರ್ಣ ವರ್ಸಸ್ ಡಾರ್ಪರ್, ಡಾರ್ಪರ್ ವರ್ಸಸ್ ಎಳಗ, ಡಾರ್ಪರ್ ವರ್ಸಸ್ ಬಂಡೂರು ಈ ತರ ಎಲ್ಲ ಟ್ರಯಲ್ ಅಂಡ್ ಎರರ್ ಮಾಡಿ ಬಂದಿರೋಂಥ ಮರಿಗಳದು. ಈ ಎಕ್ಸ್ಪೆರಿಮೆಂಟ್ ನೀವು ಎಷ್ಟು ತಿಂಗಳ ಇಲ್ಲ ಎಷ್ಟು ವರ್ಷ ಮಾಡ್ತಾ ಇದ್ದೀರಾ? ಸರ್ ನಾವು ಯಾವಾಗ ಫಾರ್ಮ್ ಸ್ಟಾರ್ಟ್ ಮಾಡಿದ್ವು, ಫ್ಯಾಟ್ನಿಂಗ್ ಜೊತೆಗೆ ನಾವು ಬ್ರೀಡಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ ಟೈಮಲ್ಲಿ ನಾವು ಇದೆಲ್ಲ ರಿಸರ್ಚ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ನೀವು ಮರಿ ಎಲ್ಲ ತೆಗಿದ್ದೀರಾ? ಮತ್ತೆ ನಿಮ್ಮ ರಿಸರ್ಚ್ ಔಟ್ಪುಟ್ ರಿಸಲ್ಟ್ಸ್ ಏನ್ ಬಂದು? ವೆಯ್ಟ್ ಗೇನ್ ಹೆಂಗೆ ಆಯ್ತು? ಯಾವ ಬ್ರೀಡ್ ಅಲ್ಲಿ ಎಷ್ಟು ವೆಯ್ಟ್ ಗೇನ್ ಇದೆ? ನಮಗೆ ಡಾರ್ಪರ್ ಅಲ್ಲಿ ತುಂಬಾ ವೆಯ್ಟ್ ಗೇನ್ ಬರುತ್ತೆ. ಎಳಗಾದಲ್ಲಿ ಯೂಶುವಲ್ ಆಗಿ ಅದರಲ್ಲೂ ಗ್ರೋತ್ ರೇಟ್ ತುಂಬಾ ಚೆನ್ನಾಗಿದೆ. ನಾವು ಬ್ರೀಡಿಂಗ್ ಹೋಗ್ತೀವಿ ಅಂತಂದ್ರೆ ಬಂಡೂರು ವರ್ಸಸ್ ಡಾರ್ಪರ್ ಆಗಿರ್ಬೋದು, ನಾರಿ ಸುವರ್ಣ ವರ್ಸಸ್ ಡಾರ್ಪರ್, ಎಳಗ ವರ್ಸಸ್ ಡಾರ್ಪರ್ ಈ ತರ ಎಲ್ಲ ಮಾಡ್ಕೊಂಡು ಹೋದಾಗ ಸೊ ಅದು ಏನು ಒರಿಜಿನಲ್ ತಂದೆ ತಾಯಿಗೆ ಹುಟ್ಟುವಂತ ಮರಿಗಿನ್ನ ಡಾರ್ಪರ್ ಕ್ರಾಸ್ ಮಾಡಿಸಿ ಹುಟ್ಟುವಂತ ಮರಿ ತುಂಬಾ ತೂಕ ಬರುತ್ತೆ. ಸರ್ ಡಾರ್ಪರ್ ವರ್ಸಸ್ ಬಂಡೂರು ಅಂತ ಬಂದಾಗ ಹುಟ್ಟುವಂತ ಮಗು ತುಂಬಾ ಬ್ಯೂಟಿಫುಲ್ ಆಗಿ ಬರುತ್ತೆ. ಜೊತೆಗೆ ವೆಯ್ಟ್ ಗೇನ್ ಇನ್ಕ್ರೀಸ್ ಆಗತ್ತೆ. ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಅಟ್ರಾಕ್ಟಿವ್ ಆಗಿರತ್ತೆ, ತಗೊಳ್ಳೋರ್ಗು ಅದು ಒಂದು ಮಾರ್ಕೆಟಿಂಗ್ ಆಗತ್ತೆ. ಆದ್ರೆ ಎಳಗ ವರ್ಸಸ್ ನಾವು ಡಾರ್ಪರ್ ಮಾಡಿದಾಗ ಎಳಗದು ಆಸ್ ಯೂಶುವಲ್ ಗ್ರೋತ್ ರೇಟ್ ತುಂಬಾ ಚೆನ್ನಾಗಿದೆ. ಡಾರ್ಪರ್ ಜೊತೆ ಕ್ರಾಸ್ ಆದಾಗ ಹುಟ್ಟುವಂತ ಮರಿ ಇನ್ನ ತುಂಬಾ ತೂಕದ ಬರುತ್ತೆ. ಇದು ಬಂಡೂರು ವರ್ಸಸ್ ಡಾರ್ಪರ್ ಬಂದಿರೋ ಮರಿ. ಗೊತ್ತಾಯ್ತದೆ ಬಾಡಿ ಸ್ಟ್ರಕ್ಚರ್. ಇದು ನಾರಿ ಸುವರ್ಣ ಇದು ಅಲ್ವಾ? ನಾರಿ ಸುವರ್ಣ, ಪ್ಯೂರ್ ಅಮೀನ್ಗಡ, ಎಳಗ ಟಗರುಗಳು. ಹೌದಾ? ಇದು ನಿಮ್ ಜೊತೆ ಹುಟ್ಟಿದ ಇಲ್ಲ ಬೇರೆ ಕಡೆ ತಂದಿದ್ರಾ ನೀವು? ಇದು ನಮ್ಮಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಪ್ರೊಡಕ್ಷನ್ ಆಗತ್ತೆ. ಸೊ ನಮ್ ತುಂಬಾ ಅನಿಮಲ್ಸ್ ಗಳು ಬೇಕಂತ ಅಂದಾಗ ನಾವು ಅಮೀನ್ಗಡ ಸಂತೆಯಲ್ಲಿ ತಗೋ ಬರ್ತೀವಿ, ಅಥವಾ ನಮ್ದೇ ಒಂದು ಗ್ರೂಪ್ ಇದೆ ಫ್ರೆಂಡ್ಸ್ ಗಳದು. ನಮ್ಮಲ್ಲಿ ಎಷ್ಟು ಮರಿಗಳು ಪ್ರೊಡ್ಯೂಸ್ ಆಗತ್ತೋ ಅದನ್ನ ನಾವು ಬಕ್ರೀದ್ ಬ್ಯಾಚ್ ಅಂತ ಇಟ್ಕೋತೀವಿ. ಓಕೆ. ಇದೆಲ್ಲ ಸೊ ಈ ವರ್ಷ ಬಕ್ರೀದ್ಗೆ ಅಲ್ವಾ ಮೇಡಮ್? ಹೌದು. ಓಕೆ. ಇದು ಹಾರ್ನ್ಸ್ ಲಾ ನೋಡಿದ್ರೆ ತುಂಬಾ ದೊಡ್ಡದಾಗಿದೆ. ಇದೆಲ್ಲ ಎಷ್ಟು ಹಲ್ಲಾಗಿದೆ ಮೇಡಮ್ ಇಲ್ಲಿ ಇರೋದಲ್ಲ? ಸರ್ ಇಲ್ಲಿ ಇರೋದೆಲ್ಲ 2 teeth. 2 teeth. ಓಕೆ. ಆವರೇಜ್ ಲೈವ್ ವೇಟ್ ಎಷ್ಟು ಬರ್ಬೋದು? ಸರ್ ಈ ಪ್ರೆಸೆಂಟ್ ಶೆಡ್ ಅಲ್ಲಿ ಬಕ್ರೀದ್ ಕುರ್ಬಾನಿಗೆ ರೆಡಿ ಆಗಿರುವಂತದ್ದು 60 to 65 ಮತ್ತೆ 70 to 75 ಈ ತರ ರೇಂಜ್ ಅಲ್ಲಿ ಇದೆ. 2 ಕ್ಯಾಟಗರಿ ಇದೆ ನಮ್ಮಲ್ಲಿ. ಇಲ್ಲಿ ಇರೋದಲ್ಲ ಎಷ್ಟು ತಿಂಗಳು ಮರಿಗಳು? ಸರ್ ಇದೆಲ್ಲ 4.5ರಿಂದ 5 ತಿಂಗಳು ಮರಿಗಳು ಬರುತ್ತೆ. ಇದೆಲ್ಲ ವ್ಯಾಕ್ಸಿನೇಟೆಡ್ ಮರಿಗಳು, ಮತ್ತೆ ಡಿವಾರ್ಮಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಇದನ್ನ ನೀವು ನೆಕ್ಸ್ಟ್ ಬಕ್ರೀದ್ ಬ್ಯಾಚಿಗೆ ಸಾಕೊಳ್ಳೋದಕ್ಕೆ ಮರಿಗಳನ್ನ ತಗೋಬಹುದು ಇದನ್ನ. ಹೌದಾ? ಓಕೆ ಓಕೆ ಓಕೆ. ಇದು ಮೇಡಮ್ ಈ ಮರಿಗಳು 4 ತಿಂಗಳ ಮರಿಗಳಲ್ವಾ? ಯಾವ ತಳಿ ಹೇಳಿದ್ ಮೇಡಮ್ ಇದು? ಇದೆಲ್ಲ ಅಮೀನ್ಗಡ ಎಳಗ. ಅಮೀನ್ಗಡ ಎಳಗಾನೆ. 4-5 ತಿಂಗಳ ಒಳಗಡೆ ಇರೋ ಮರಿಗಳು ಇದೆಲ್ಲ. ಇದೆಲ್ಲ ಸೇಲ್ಕೆ ಇದೆ. ನೀವು ತೊಗೊಂಡು ಬೇಕಂದ್ರೆ ನೆಕ್ಸ್ಟ್ ಬಕ್ರಿಗೆ ನೀವು ಸಾಕ್ಬೋದು. ಮೇಡಮ್ ಇದಕ್ಕೆ ರೇಟ್ ಆನ್ ಕಾಲಲ್ಲಿ ಹೇಳ್ತೀರಲ್ವಾ? ಇಲ್ಲ ಅಂದ್ರೆ ಇಲ್ಲಿ ಬಂದು ಮರಿ ಸೆಲೆಕ್ಷನ್ ಮಾಡಿದ್ರೆ ಹೇಳ್ತೀರಾ? ಓಕೆ ಫೈನ್. ಇಲ್ಲಿ ಇರೋದು ಯಾವ ಬ್ರೀಡ್ ಮೇಡಮ್? ಇಲ್ಲಿ ಇರೋದಲ್ಲ
ಸರ್ ಇಲ್ಲಿರುವಂಥದ್ದು ಡಾರ್ಪರ್ ಇದೆ, F3 ಜನರೇಷನ್ ಡಾರ್ಪರ್ ಇದೆ, ಅಲ್ಲ F3 ಇದೆ, F3 ಓಕೆ, ಮತ್ತೆ F4 ಜನರೇಷನ್ ಇದೆ, ಮತ್ತೆ F2 ಜನರೇಷನ್ ಇದೆ, ನಾರಿ ಸುವರ್ಣ ಇದೆ, ಅದು ಒಂದು ಮೋಳಿ ಇದೆ, ಒಂದು ಕೆಂಗೂರಿ ಇದೆ. ಇದೆಲ್ಲ ಮಿಕ್ಸ್ ಬ್ರೀಡ್ ಇದೆ ಇಲ್ಲಿ. ಓಕೆ. ನಿಮ್ ಜೊತೆ ಫುಲ್ ಬ್ಲಡ್ ಡಾರ್ಪರ್ಸ್ ಇದೆ ನಿಮ್ ಜೊತೆ? ಸರ್ ಫುಲ್ ಬ್ಲಡ್ ಲೈನ್ ನಮ್ಮ ಹತ್ರ ಇಲ್ಲ. ಹೌದಾ? ನಾವು ಫುಲ್ ಬ್ಲಡ್ ಲೈನ್ ಇರುವಂತ ಫಾರ್ಮ್ ಅಲ್ಲಿ ನಾವು ಜನರೇಷನ್ ಡಾರ್ಪರ್ ನ ತಗೊಂಡ್ ಬಂದಿದ್ವಿ, ಯಾಕಂದ್ರೆ ಬ್ರೀಡಿಂಗ್ ಪರ್ಪಸ್ಗೆ ಅಂತ. ನಾವು ಯಾಕಂದ್ರೆ ನಾಟಿ ಎಳಗ ಅದನ್ನೇ ಬ್ರೀಡ್ ಮಾಡ್ಕೋತಾ ಹೋದ್ರೆ ನಮ್ಗೆ ಹುಟ್ಟ ಮರಿ ತೂಕ ಬರೋದಿಲ್ಲ ಅನ್ನೋದಕ್ಕೋಸ್ಕರ ನಾವು ಜನರೇಷನ್ ಡಾರ್ಪರ್ ತಗೊಂಡು ಕ್ರಾಸ್ ಮಾಡಿಸ್ಕೋತಾ ಇದೀವಿ. ಈ ಫೀಮೇಲ್ ಅಲ್ಲಿ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಇದೇ ಇರ್ಬೇಕಂತ ಏನಿಲ್ಲ. ಡಾರ್ಪರ್ ಅಟ್ಲೀಸ್ಟ್ ಒಂದು F2 ಮೇಲೆ ಹಾಕೊಂಡ್ರೆ ನಿಮ್ಗೆ ತೂಕ ಚೆನ್ನಾಗಿ ಬರುತ್ತೆ. F1 ನಾಟ್ ರೆಕಮೆಂಡಬಲ್. F2 ಪ್ಲಸ್ ನೀವು ಯಾವ್ದೇ ಜನರೇಷನ್ ಯೂಸ್ ಮಾಡ್ಕೊಂಡ್ರು ಬ್ರೀಡಿಂಗಿಗೆ ಒಳ್ಳೇದಿರತ್ತೆ. ಇಲ್ಲಿ ಇರೋದಲ್ಲ ಇದೆಲ್ಲ ಮೀನ್ಗಳ ಮೇಡಮ್? ಇಲ್ಲ, ಇದೆಲ್ಲ ಡೆಕ್ಕನಿ, ಇದೆಲ್ಲ ಫೈಟರ್ಸ್ಗಳು, ಫೈಟಿಂಗ್ ಪರ್ಪಸ್ಗೆ ಅಂತ ಹೇಳಿ ಯೂಸ್ ಮಾಡ್ತಾರಲ್ಲ ಆ ಟಗರುಗಳಿದು. ಇದು ಡೆಕ್ಕನಿ ಇಲ್ಲ ನೀವು ಎಲ್ಲಿ ರಿಸೋರ್ಸ್ ಮಾಡಿದ್ರಿ ಮೇಡಮ್? ಸರ್ ಡೆಕ್ಕನಿ ಇಲ್ಲ, ನಾವು ಇದು ಬಳ್ಳಾರಿ ಮತ್ತೆ ಹರಿಹರ ಭಾಗದಲ್ಲಿ ಇದೆಲ್ಲ ಡೆಕ್ಕನಿದು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಮರಿಯ ತಗೊಂಡ್ ಬಂದ? ನಾವು ಮರಿ ತಗೊಂಡ್ ಬಂದಿದ್ದೀವಿ. ಈ ಗ್ರೋತ್ ನೋಡಿದ್ರೆ ಏನು 1 ವರ್ಷ ಆಗಿದೆ ಅದು? ಇಲ್ಲ 1 ವರ್ಷ ಆಗಿಲ್ಲ. ಇದೆಲ್ಲ ಒಂದು 5.5 ತಿಂಗಳು 6 ತಿಂಗಳು ಒಳಗಡೆ ಇರುವಂತ ಮರಿಗಳಿದೆಲ್ಲ. ಡೆವಲಪ್ಮೆಂಟ್ ಚೆನ್ನಾಗಿದೆ. ಆಲ್ರೆಡಿ ಹೈಟ್ ಸೂಪರ್ ಆಗಿ ಗೇನ್ ಆಗಿಲ್ಲ ಮೇಡಮ್ 5 ತಿಂಗಳಿಗೆ? ಹಾ ಸರ್, ಎಲ್ಲ ಚೆನ್ನಾಗಿ ಅಷ್ಟೇನೆ ಆಗಿದೆ ಅದು? ಹೌದು. ಅದು ನಾವು ಸೆಲೆಕ್ಷನ್ ವೈಸ್ ನಾವು ಮರಿಗಳನ್ನ ತಗೊಳ್ತೀವಲ್ಲ, ಅದು ಇಂಪಾರ್ಟೆಂಟ್ ಇರತ್ತೆ. ಈ ಮರಿಗಳನ್ನ ನೀವು ತಗೊಂಡು ಟ್ರೈನಿಂಗ್ ಆದ್ರೂ ಕೊಟ್ಕೋಬಹುದು, ಅಥವಾ ನೆಕ್ಸ್ಟ್ ಬಕ್ರೀದ್ ಬ್ಯಾಚ್ಗೂ ತಗೋಬಹುದು. ಹಂಗೇನು ಮಾಡಬಹುದು? ಮತ್ತೆ ಈ ಬ್ರೀಡ್ ಅಲ್ಲಿ ಎಷ್ಟು weight gain ಇರುತ್ತೆ? 1 ವರ್ಷದಲ್ಲಿ ಎಷ್ಟು weight gain ಇರಬಹುದು ಸರ್? ಅಮೀನ್ಗಢ ಕಂಪೇರ್ ಮಾಡಿದ್ರೆ weight gain ಕಡಿಮೆನೇ ಇರುತ್ತೆ ಇದು. ಹೌದು, ಮತ್ತೆ ರೆಸಿಸ್ಟಿವ್ ಪವರ್ ತುಂಬಾ ಕಡಿಮೆ ಇರುತ್ತೆ. ಇದು ತುಂಬಾ ಸೆನ್ಸಿಟಿವ್ ಇರುತ್ತೆ, ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಬಟ್ ಫೈಟಿಂಗ್ ಪರ್ಪಸ್ಗೆ ಇದು ತುಂಬಾ ಡಿಮ್ಯಾಂಡ್ ಇರೋದ್ರಿಂದ ಇದು ಸ್ವಲ್ಪ ಪೀಸಸ್ಗಳು ನಮ್ಮಲ್ಲಿ ಇದೆ. ಓಕೆ ಫೈನ್. ಇಲ್ಲಿ ನೋಡಿ, ಇದು ಫೈಟರ್ ಶೀಪ್. ಇದು ಆಲ್ಮೋಸ್ಟ್ 5 ತಿಂಗಳು ಆಗಿದೆ. ಆಲ್ರೆಡಿ ಬಾಡಿ ಎಲ್ಲ ನೋಡಿದ್ರೆ ಸ್ವಲ್ಪ ಹೆವಿ ಆಗಿದೆ. ಅದು ಫೋರ್ನೆಲ್ಲ ಹಂಗೆ ಕಾಣಿಸ್ತಾ ಇರುತ್ತೆ. ಇದೆಲ್ಲ ಅಮೀನ್ಗಢ 4 ಮಂತ್ ಕಿಡ್ಗಳು. ನಿಮ್ಗೆ ಎಲ್ಲ ಡಿವಾರ್ಮಿಂಗ್ ವ್ಯಾಕ್ಸಿನೇಷನ್ಸ್ ಎಲ್ಲ ಆಗಿದೆ. ಸೊ ನೀವು ಮರಿಗಳು ಸಾಕುವಂತವ್ರು ಇದನ್ನ ತಗೋಬಹುದು, ಅಥವಾ ನೀವು ನೆಕ್ಸ್ಟ್ ಬಕ್ರೀದಿಗೆ ಕುರ್ಬಾನಿಗೆಲ್ಲ ರೆಡಿ ಮಾಡೋದಕ್ಕೆ ತುಂಬಾ ಸೆಲೆಕ್ಟೆಡ್ ಮರಿಗಳಿದೆಲ್ಲ ತುಂಬಾ ಚೆನ್ನಾಗಿದೆ. ಇದೆಲ್ಲ ನಿಮ್ಮ ಜೊತೆನೇ ಹುಟ್ಟಿದ ಇಲ್ಲೇ ನಿಮ್ಮ ಫಾರ್ಮ್ ಅಲ್ಲಿ? ಇದು ನಮ್ದು ಒಂದು ಗ್ರೂಪ್ ಇದೆ ಸರ್, ನಮ್ದು ನನ್ನ ಫ್ರೆಂಡ್ಸ್ಗಳದೆಲ್ಲ ಗ್ರೂಪ್ ಇದೆ. ನಮ್ಮಲ್ಲಿ ಪ್ರೊಡಕ್ಷನ್ ಆಗತ್ತೆ, ಅದು ಬ್ರೀಡಿಂಗ್ ಯೂನಿಟೇ ಇದೆ. ಎಷ್ಟಾಗುತ್ತೋ ಅಷ್ಟು ಪ್ರೊಡಕ್ಷನ್ ನಾವು ಇಟ್ಕೋತೀವಿ. ಅದಕ್ಕಿಂತ ಎಕ್ಸೆಸ್ ಬೇಕಂತ ಅಂದ್ರೆ ನಾವು ಸಂತೆನಲ್ಲಿ ತಗೊಂಡು ಬಂದು ವ್ಯಾಕ್ಸಿನೇಷನ್ಸ್ ಎಲ್ಲ ಮಾಡಿ ಕೊಡ್ತೀವಿ. ಓಕೆ ಫೈನ್. ಇಲ್ಲಿ ನೋಡಬಹುದು, ಇದು 4 ಮಂತ್ಸ್ ಆಗಿದೆ ಕಿಡ್ಸ್ ಎಲ್ಲ ವ್ಯಾಕ್ಸಿನೇಷನ್ ಆಗಿದೆ ಇದು. ಸೊ ನೀವು ಬನ್ನಿ, ಫಾರ್ಮ್ ಬಂದು ವಿಸಿಟ್ ಮಾಡಿ, ನೀವು ಪೀಸ್ ಸೆಲೆಕ್ಷನ್ ಆಗಿದೆ ಅಂತ ಅದ್ಮೇಲೆ ರೇಟ್ ಹೇಳ್ತಾರೆ. ಓಕೆನಾ? ಫ್ರಮ್ ಕಿಡ್ಸ್ 3-4 ಮಂತ್ಸ್ 5 ಮಂತ್ಸ್ ಕಿಡ್ಸ್ಗಳಿಂದ ಮತ್ತು ದೊಡ್ಡ ಸೈಜ್ ಕುರಿಗಳು 65 ಕಿಲೋಸ್ 70 ಕಿಲೋಸ್ 75 ಕಿಲೋಸ್ ಎಲ್ಲ ಇಲ್ಲಿ ಇದೆ. ಇದು ಬಕ್ರೀದ್ ಕುರ್ಬಾನಿಗೆ ಬನ್ನಿ, ಆಗಲಿ ಬ್ಯಾಕ್ ಸೆಟಪ್ ಇದೆ, ಎಲ್ಲ ನಿಮ್ಗೆ ತೋರಿಸ್ತೀನಿ. ಇದು ಕುರಿ ಸಾಕಾಣಿಕೆ ಅನುಭವ ಹೆಂಗೆ ಆಯ್ತು ಈ 3 ವರ್ಷ ನಿಮಗೆ? ಸರ್, ಕುರಿ ಸಾಕಾಣಿಕೆ ಅಂದ್ರೆ ಅನುಭವ ತುಂಬಾ ಚೆನ್ನಾಗಿದೆ. ಪ್ರತಿ ಒಂದೊಂದು ವರ್ಷನೂ ನಾವು ಒಂದೊಂದು ಕಲಿತಾ ಹೋಗ್ತೀವಿ. ಸೊ ನಾವು 1 ವರ್ಷದಲ್ಲಿ ನಮಗೆ ಮಾರ್ಕೆಟಿಂಗ್ ಬಗ್ಗೆ ನಾಲೆಜ್ ಇರೋದಿಲ್ಲ, ಮತ್ತೊಂದು ವರ್ಷದಲ್ಲಿ ಅನಿಮಲ್ನ ಹೇಗೆ ಸಾಕಬೇಕು ಅನ್ನೋದು ಗೊತ್ತಿರೋದಿಲ್ಲ, ಮತ್ತೊಂದು ವರ್ಷದಲ್ಲಿ ನಾವು ಅದು ಒಂದು ಫುಡ್ ಮ್ಯಾನೇಜ್ಮೆಂಟ್ ಆಗಲಿ ಡಿಸೀಸ್ ಮ್ಯಾನೇಜ್ಮೆಂಟ್ ಆಗಲಿ ಪ್ರತಿಯೊಂದೊಂದು ಹಂತದಲ್ಲಿ ನಾವು ತಿಳ್ಕೊತಾ ಹೋಗ್ತೀವಿ. ಮತ್ತು ಲಾಭನೂ ಹಾಗೆ ಇದೆ, ನಾವು ಹೇಗೆ ಅದನ್ನು ಕೇರ್ ಮಾಡ್ತೀವೋ ಅದೇ ಥರ ಲಾಭ ಇದೆ. ಸೊ ಕುರಿ ಫಾರ್ಮಿಂಗ್ ಒಳ್ಳೇದಿದೆ. ಸುಮಾರು ಫಾರ್ಮ್ಸ್ ವಿಸಿಟ್ ಮಾಡ್ತೀನಿ, ವಿಡಿಯೋಸ್ ಎಲ್ಲ ಮಾಡ್ತೀನಿ. ಐ ರೇರ್ಲಿ ಫೈಂಡ್ ಲೇಡೀಸ್ ರನ್ನಿಂಗ್ ದ ಫಾರ್ಮ್ಸ್. ನಿಮ್ಗೆ ಹೆಂಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಆಯ್ತು? ಇದು ತುಂಬಾ ಫಿಸಿಕಲ್ ವರ್ಕ್ ಇದೆ, ಫಿಸಿಕಲ್ ಲೇಬರ್ ವರ್ಕ್ ಇದೆ. ಹೌ ಡು ಯು ಗೆಟ್ ಅಟ್ರಾಕ್ಟೆಡ್ ಟು ದಿಸ್? ಸರ್, ನನಗೆ ಯಾಕೆ ಅಂತ ಅನಿಸ್ತು ಅಂದರೆ, ನಾನು ಎಕ್ಸಾಮ್ ಪ್ರಿಪ್ರೇಷನಲ್ಲಿ ನನಗೆ ತುಂಬ ಟೈಮ್ ಇತ್ತು. ಸೊ ಆ ಟೈಮಲ್ಲಿ ನಾವು ಮನೆಯಲ್ಲೇ ಕೂತ್ಕೊಂಡು ಲೇಡೀಸ್ ಎಲ್ಲ ಏನು ಮಾಡಬಹುದು, ಶೀಪ್ ಫಾರ್ಮಿಂಗ್ ನಾವು ಸರ್ಚ್ ಮಾಡಿದಾಗ ಶೀಪ್ ಫಾರ್ಮಿಂಗ್ ಅಂತ ಬಂತು. ಸೊ ಹಾಗಾಗಿ ಶೀಪ್ ಫಾರ್ಮಿಂಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇಲ್ಲಿ ನಾನು ಒಬ್ಬಳೇ ಮಾಡೋದಕ್ಕಾಗೋದಿಲ್ಲ, ಇಷ್ಟೊಂದು ಅನಿಮಲ್ಸ್ ಎಲ್ಲ ಮೇಂಟೈನ್ ಮಾಡೋದಕ್ಕೆ. ನಾವು ಯಾವುದೇ ಲೇಬರ್ ಇಟ್ಕೊಂಡಿಲ್ಲ, ಬಟ್ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಇನ್ಕ್ಲೂಡ್ ಆಗಿ ನಮ್ಮ ಫಾರ್ಮ್ ರನ್ ಆಗ್ತಾ ಇರೋದು. ಇಲ್ಲಿ ಪ್ರತಿಯೊಬ್ಬೊಬ್ಬರ ಇಂಪಾರ್ಟೆನ್ಸು ತುಂಬ ಇದೆ. ಮತ್ತು ಇನ್ನೊಂದು ಏನಂತ ಅಂದರೆ, ಶೀಪ್ ಫಾರ್ಮಿಂಗಲ್ಲಿ ಸರ್ ಲೇಡೀಸ್ ಇನ್ವಾಲ್ವ್ ಆಗ್ತಿದ್ದಾರೆ ಅಂತ ಅಂದಾಗ ಬೇರೆ ಯಾರೇ ಆಗಲಿ ಸಪೋರ್ಟ್ ಮಾಡಬೇಕು, ಅಥವಾ ಅವ್ರ ಮೇಲೆ ಸಪೋರ್ಟ್ ಮಾಡದೇ ಇದ್ರೂ ಪರವಾಗಿಲ್ಲ, ಅವ್ರನ್ನ ಅವ್ರ ಪಡಿಗೆ ಬಿಡಬೇಕು. ಇದು ರೀಸೆಂಟಾಗಿ ನಾವು ಪ್ರತಿಯೊಂದೊಂದು ಕಲಿಯೋದ್ರ ಜೊತೆಗೆ ಇನ್ನೊಂದು ಶೀಪ್ ಫಾರ್ಮಿಂಗಲ್ಲಿ ಏನು ಲೇಡೀಸ್ ಕಲ್ತ್ಕೋಬೇಕಂತ ಅಂದರೆ, ಈಗ ಹೊಸ ಯೂಟ್ಯೂಬರ್ಸ್ಗಳು ಇದೆಲ್ಲ ಬಂದು ಯಾವುದು ಲೇಡೀಸ್ ಶೀಪ್ ಫಾರ್ಮಿಂಗ್ ಮಾಡಿರ್ತಾರೋ ಅದನ್ನು ತಗೊಂಡು ಟ್ರೋಲ್ ಮಾಡೋ ಅಂಥದ್ದು ಈ ಥರ ಎಲ್ಲ ತುಂಬ ನಡೀತಿದೆ. ಆ್ಯಕ್ಚುಲಾಗಿ ಅವರು ಯಾವುದೇ ರೀತಿಯಾದ ಹಾರ್ಡ್ ವರ್ಕ್ ಮಾಡೋದಿಲ್ಲ.
ಈಗ ನೀವು ಬಂದು ಇಲ್ಲಿ ಒಂದು ಫಾರ್ಮಿಂಗ್ ವಿಡಿಯೋ ಮಾಡ್ತಿದ್ದೀರಾ ನಮಗೆ ಅನುಕೂಲ ಆಗಲಿ ಅಂತ, ಅಥವಾ ನೀವು ರೈತರಿಗೆ ಒಂದು ಏನೋ ವಿಡಿಯೋ ಮಾಡ್ಕೊಡ್ತೀರಾ ಅವ್ರ ಕೃಷಿಗೆಲ್ಲ ಹೆಲ್ಪ್ ಆಗಲಿ ಅಂತ. ಇಲ್ಲಿ ನಿಮ್ಮ ವರ್ಕ್ ತುಂಬ ಇರುತ್ತೆ. ನಾವು ಕಷ್ಟಪಡೋದು ಇಲ್ಲಿ ಶೀಪ್ ಫಾರ್ಮಲ್ಲಿ ನಮ್ಮ ವರ್ಕ್ ಇರುತ್ತೆ. ಬಟ್ ಯಾರೋ ಮೂರನೇ ವ್ಯಕ್ತಿಗಳು ಅವರು ಕುತ್ಕೊಂಡಿದ್ದ ಜಾಗದಲ್ಲೇ ಅವರ ಚಾನಲ್ಗಳ ಪ್ರಮೋಷನ್ ಮಾಡೋದಕ್ಕೋಸ್ಕರ ಈ ಥರದಕ್ಕೆಲ್ಲನೂ ಯಾರು ಲೇಡೀಸ್ ಇಂಟರ್ವ್ಯೂ ಮಾಡಿರ್ತಾರೋ ಯೂಟ್ಯೂಬ್ ಚಾನಲ್ ಇರೋ ವಿಡಿಯೋಗಳನ್ನೆಲ್ಲ ಕದ್ದು ಹಾಕಿ ಅದರಲ್ಲಿ ತುಂಬಾ ವ್ಯೂಸ್ಗಳು ಈ ಥರ ಎಲ್ಲ ತಗೋತಾರೆ. ಅವ್ರು ಏನು ಟ್ರಾಲ್ ಅಂತ ಏನು ಕಾಮಿಡಿ ಸ್ಕ್ರಿಪ್ಟ್ ತರ ಮಾಡಿ ಫನ್ ಮಾಡ್ತಾರೆ ಅಂತ ಹೇಳ್ತೀರಾ ನೀವು? ಇಲ್ಲ ನಿಮ್ಮ ಡಿಸ್ಕರೇಜ್ ಮಾಡ್ತಾರೆ ಅದ್ರಲ್ಲಿ ಆ ಥರ ನೋಡೋದಂತ ನಿಮ್ಮ ರಿಯಾಕ್ಷನ್ ಹೆಂಗೆ ಆಗಿತ್ತು? ಅದು ಎಂಕರೇಜಿಂಗ್ ಆದ ಇಲ್ಲ ನಿಮ್ಮ ಅದು ನೋಡ್ಬಿಟ್ಟು ಕೋಪ ಬರ್ತಾ ಇದ್ದ ನಿಮ್ಗೆ ಈ ತರ ಎಲ್ಲ ಮಾಡ್ತಾ ಇದಾರಲ್ಲ ನಮ್ಮ ಲೇಡೀಸ್ ಬಂದು ಡಿಸ್ಕರೇಜ್ ಮಾಡ್ತಾ ಇದಾರ, ಹೆಂಗೆ ನೀವು ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಾ? ಹೆಂಗೆ ರಿಯಾಕ್ಟ್ ಮಾಡ್ತೀರಾ? ಈಗ ಫಾರ್ಮಿಂಗ್ ಅಂತ ಬಂದ್ರೆ ತುಂಬಾ ಜನ ಫಾರ್ಮಿಂಗ್ ನಡೆಸ್ತಿದ್ದಾರೆ, ಮೇಲ್ಸ್ ಆಗಿರ್ಲಿ ಫೀಮೇಲ್ಸ್ ಆಗಿರ್ಲಿ. ಈ ಫೀಮೇಲ್ಸ್ ಏನ್ ನಡೆಸ್ತಿದ್ದಾರೆ ಪರ್ಟಿಕ್ಯುಲರ್ ಆಗಿ ಅವ್ರದೇ ತಗೊಳ್ತಾರೆ. ಅವ್ರದ್ದು ಯಾಕೆ ತಗೋತಾರೆ ಅನ್ನೋದು ಉದ್ದೇಶ ತುಂಬಾ ಚೆನ್ನಾಗಿದೆ. ಈಗ ಒಂದು ವಿಡಿಯೋ ಅಥವಾ ರೀಲ್ ಹಾಕಿದ್ರೆ ಮೇಲ್ ವಿಡಿಯೋ ವ್ಯೂ ಆಗೋದಕ್ಕಿಂತ ಹೆಚ್ಚಾಗಿ ಫಿಮೇಲ್ಸ್ ವಿಡಿಯೋದು ವ್ಯೂ ಆಗತ್ತೆ. ಈಗ ಹೊಸ ಯೂಟ್ಯೂಬರ್ಗಳು ಚಾನಲ್ ಸ್ಟಾರ್ಟ್ ಮಾಡಿರ್ತಾರೆ. ಚಾನಲ್ ಸ್ಟಾರ್ಟ್ ಮಾಡಿದಾಗ ಅವ್ರದ್ದು ವ್ಯೂ ಆಗ್ಬೇಕಾಗಿರತ್ತೆ, ಅದಕ್ಕೋಸ್ಕರ ಬೇರೆ ಯಾರೋ ಕಷ್ಟಪಟ್ಟು ಮಾಡಿರುವಂತಹ ಯೂಟ್ಯೂಬ್ ವಿಡಿಯೋಗಳನ್ನ ಕದೀತಾರೆ, ಅದನ್ನ ಕಟ್ ಕಾಪಿ ಪೇಸ್ಟ್ ಮಾಡಿ ಮತ್ತೊಂದು ಆಂಗಲ್ ಅಲ್ಲಿ ತೋರಿಸ್ತಾರೆ. ಈ ತರದಲ್ಲಿ ಅವರಿಗೆ ನಮ್ಮ ಫಾರ್ಮು ನೋಡಿರೋದಿಲ್ಲ, ಇಲ್ಲಿ ಏನ್ ನಡೀತಿದೆ ಅನ್ನೋದು ಗೊತ್ತಿರೋದಿಲ್ಲ. ಮನೆಯಲ್ಲೇ ಕುತ್ಕೊಂಡು ಇದೆಲ್ಲ ಕೆಲಸ ಮಾಡ್ತಾರೆ. ಈ ತರದೆಲ್ಲ ಅದು ಅವರಿಗೆ ಸಮಂಜಸ ಅಲ್ಲ. ನೀವು ಏನೇ ದುಡಿಬೇಕು ಏನೇ ಮಾಡಬೇಕು ಅಂತ ಅಂದ್ರೆ ಆನ್ ಫೀಲ್ಡಿಗೆ ಬಂದು ಕಷ್ಟಪಟ್ಟು ಸಂಪಾದನೆ ಮಾಡಬೇಕು. ಇಬ್ರು ಸಂಪಾದನೆ ಮಾಡಿರೋದು, ನಾವೆಲ್ಲ ಹಾರ್ಡ್ ವರ್ಕ್ ಮಾಡಿರೋದು ನಾವು ಮಾಡಿರ್ತೀವಿ, ನೀವು ಮಾಡಿರ್ತೀವಿ. ಮೂರನೇ ವ್ಯಕ್ತಿ ಅದನ್ನ ಪ್ರಾಫಿಟ್ ತಗೊಳ್ಳೋದು ಅದು ರಾಂಗ್ ಆಗತ್ತೆ. ಮತ್ತೆ ಎಸ್ಪೆಷಲಿ ನೀವು ಹೇಳ್ತೀರಾ ಲೇಡೀಸ್ ಶೀಪ್ ಫಾರ್ಮಿಂಗ್ ಲೇಡೀಸ್ ವಿಡಿಯೋ ತೆಗಿಬಿಟ್ಟು ಅವ್ರನ್ನ ಬೇಕಂದ್ರೆ ಶೇಮ್ ಮಾಡ್ಬೇಕಂತ ಏನೋ ಕಮೆಂಟ್ಸ್ ಹಾಕೊಂಡು ಹಂಗೆಲ್ಲ ಮಾಡ್ತಾರ ಅಂತ ಅಲ್ವಾ? ಆ ತರ ಎಲ್ಲ ನೀವು ಲೇಡೀಸ್ ಹೋಗಿ ಆ ತರ ವಿಡಿಯೋಸ್ ನೀವು ಫ್ಲಾಗ್ ಮಾಡಬೇಕು. ಫ್ಲಾಗ್ ಖಂಡಿತ ಯೂಟ್ಯೂಬ್ ಆ ತರ ಚಾನಲ್ಸ್ ಮೇಲೆ ಅವರು ಆಕ್ಷನ್ ತಗೊಳ್ತಾರೆ. ನೀವು ರಿಪೋರ್ಟ್ ಮಾಡಿ ದಯವಿಟ್ಟು. ಬೇರೆಯವ್ರ ಚಾನಲ್ ಹೆಸರು ಎತ್ಕೊಂಡು ಅವ್ರ ಕೆಳಗೆ ತೋರಿಸಿ ನಮ್ಮ ಪ್ರಯತ್ನ ನಮ್ಗೆ ಅದು ಬೇಡ ಸರ್. ಅವರು ನಮ್ಮಿಂದ ಪಾಪ ಅವರು ವ್ಯೂಸ್ ತಗೊಂಡಿದ್ದಾರೆ, ತಗೊಂಡ್ಲಿ. ಬಟ್ ಅಂದ್ರೆ ಲೇಡೀಸ್ ಏನಂತ ಅಂದ್ರೆ ಈ ಶೀಪ್ ಫಾರ್ಮಿಂಗ್ ಅವ್ರು ಚೆನ್ನಾಗಿ ಸಾಕ್ತಾರೆ, ಕುರಿಗಳು ಚೆನ್ನಾಗಿ ಗ್ರೋತ್ ತಗೋಬರ್ತಾರೆ, ಮತ್ತೆ ಪ್ರತಿಯೊಂದೊಂದು ಅದ್ರದ್ದು ಹೆಲ್ತ್ ಡಿಸೀಸ್ ಮೇಂಟೆನೆನ್ಸ್ ಎಲ್ಲ ಮಾಡ್ತಾರೆ. ಈ ಮೂರನೇ ಫ್ಯಾಕ್ಟರ್ ಆಗಿ ಇದು ಏನು ಈ ತರ ಎಲ್ಲ ಟ್ರೋಲ್ ಆಗೋವಂಥದ್ದು, ಈ ತರ ಬೇರೆ ಬೇರೆ ಅವ್ರದ್ದು ಫಾರ್ಮಿಂಗ್ ಚಾನಲ್ಸ್ಗಳನ್ನೆಲ್ಲ ಯೂಸ್ ಮಾಡ್ಕೊಳ್ಳೋದು, ಇದ್ರ ಬಗ್ಗೆನೂ ಕಾನ್ಸಂಟ್ರೇಷನ್ ಮಾಡಬೇಕು. ಇಲ್ಲಿ ನೋಡ್ತಾ ಇದೀನಿ, ಇಲ್ಲೇ ತುಂಬಾ ದೊಡ್ಡ ಸೆಟಪ್ ಇದಲ್ಲ ಮೇಡಮ್. ಇಲ್ಲಿ ಎಷ್ಟು ಕುರಿಗಳಿದೆ ಸರ್? ಇಲ್ಲಿ ನಿಮ್ಗೆ 60+ ಕುರಿಗಳಿದಾವೆ. ಇದೆಲ್ಲ ಬಕ್ರೀದ್ 2025ಕ್ಕೆ ಕುರ್ಬಾನಿಗೆ ರೆಡಿ ಆಗಿರುವಂತಹ ಪ್ಯೂರ್ ಅಮೀನ್ಗಡ ಎಳಗಾಟ್ ಅಗ್ರಗಳು. ಓಕೆ ಓಕೆ ಮೇಡಮ್. ಇಲ್ಲಿ ನೋಡಿ 60+ ಮೇಡಮ್. ಇದು ನಿಮ್ಮ ಫಾರ್ಮ್ ಎಸ್ಪೆಷಲಿ ಈ ಸೆಕ್ಷನ್ ಡಿಸೈನಿಂಗ್ ಸ್ವಲ್ಪ ಡಿಫ್ರೆಂಟ್ ಇದೆ. ಐಡಿಯಾ ಯಾರ್ದು? ನಿಮ್ದೇನಾದ್ರು? ಸರ್ ಅಂದ್ರೆ ನಾವು ಒಂದೊಂದು ನೀವು ಸ್ಲಾಟ್ ನೋಡಿದ್ರು ಒಂದೊಂದ್ ತರ ಇದೆ. ಒಂದ್ರಲ್ಲಿ ಹೈಟೆಕ್ ತರ ಇದೆ, ಇನ್ನೊಂದು ಬೇರೆ ತರ ಸೆಕ್ಷನ್ ಇದೆ. ಮತ್ತೆ ಇದರಲ್ಲಿ ನಾವು ಈ ಗೋದಲಿ ಸಿಸ್ಟಮ್ನ ನಾವು ಮಾಡಿದೀವಿ. ಅಂದ್ರೆ ಸರ್ ಅದು ಇದೆಲ್ಲ ಇದರಲ್ಲಿ ಹುಲ್ಲೆಲ್ಲ ವೇಸ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಈ ತರ ಮಾಡ್ಕೊಂಡಿದೀವಿ. ನೋಡಿ ಇದರಲ್ಲಿ ನಿಮ್ಗೆ ಹುಲ್ಲೆಲ್ಲ ಹಾಕ್ತೀರಾ, ಏನು ವೇಸ್ಟೇಜ್ ಆಗಲ್ಲ. ಇಲ್ಲಿ 60+ ಇದೆ ಅಂತ ಹೇಳ್ತೀರಾ, ಎಷ್ಟು ಹಲ್ಲಾಗಿದೆ ಇದೆಲ್ಲ? ಸರ್ ಇದೆಲ್ಲ 2 ಟೀತ್ ಆಗಿರೋದು. 2 ಟೀತ್. ಆವರೇಜ್ ಲೈವ್ ವೇಟ್ ಹೇಳ್ಬೋದು ಸರ್? ಆವರೇಜ್ ಅಂದ್ರೆ 60 ರಿಂದ 65 kg ಇದೆ. ಓಕೆ ಫೈನ್. 60 to 65 ಇದೆಲ್ಲ ಬಕ್ರೀದ್ ಹಬ್ಬಕ್ಕೆ ನೋಡಿ ಫುಲ್ ನೋಡ್ಕೊಳ್ಳಿ. ನಾನು ಹಾಗೆ ಒಂದು ರೌಂಡ್ ನಿಮ್ಗೆ ತೋರಿಸ್ತೀನಿ. ಡೆವಲಪ್ಮೆಂಟ್ ಎಲ್ಲ ನೋಡಿ. ನಿಮ್ಗೆ ಲೈವ್ ವೇಟ್ ಬಿಟ್ವೀನ್ 60 to 65 ಬರ್ತದೆ. ದಿಸ್ ಇಸ್ ಫಾರ್ ಸೇಲ್ ಅಲ್ವಾ ಮೇಡಮ್? ಇಲ್ಲಿ ಬಂದು ನೋಡಿ, ಸೆಲೆಕ್ಷನ್ ಮಾಡಿ ಆಮೇಲೆ ರೇಟು. ಹೆಚ್ಚಾಗಿ ಆರ್ಡರ್ಸ್ ಬಂದ ಡಿಸ್ಕೌಂಟ್ ಮಾಡಿ ಕೊಡಿ ಮೇಡಮ್, ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತೀರಲ್ವಾ? ಸರ್ ಎಲ್ಲ ಟೋಟಲ್ ಆಗಿ ಅವರು ಗ್ರೂಪ್ ಆಗಿ ತಗೊಳ್ಳೋದಿದ್ರೆ ಅವ್ರಿಗೆ ಒಂದು ಪ್ರೈಸ್ ಇರುತ್ತೆ, ನಾವು ಎಲ್ಲ ನೆಗೋಷಿಯೇಷನ್ ಮಾಡ್ಕೊಡ್ತೀವಿ. ಅಥವಾ ಇಂಡಿವಿಜುವಲ್ ಅನಿಮಲ್ ತಗೊಳ್ಳೋದಿದ್ರೆ ಅದು ಒಂದು ಪ್ರೈಸ್ ಇರುತ್ತೆ. ನೀವು ಯಾವುದೇ ಅನಿಮಲ್ನ ನೋಡಿ, ಇದು ಹೇಗೆ ಎಷ್ಟು ಗಟ್ಟಿ ಇದೆ. ನಮ್ದೆಲ್ಲ ಆಲ್ಮೋಸ್ಟ್ ಹೇರ್ಸ್ ಟ್ರಿಮ್ ಆಗಿದೆ. ಇದೆಲ್ಲ ನೋಡಿ ಎಷ್ಟು ಗಟ್ಟಿ ಇದೆ ಅಂತ. ಮರಿಗಳು ತುಂಬಾ ತೂಕ ಇದೆ. ಮತ್ತೆ ಇನ್ನೊಂದು ಏನಂದ್ರೆ ನಾವು ಕೋಳಿ ಫೀಡ್ ಯೂಸ್ ಮಾಡಿಲ್ಲ ಸರ್. ಈ ಬಕ್ರೀದಿಗೆ ನಾವ್ ಏನಾದ್ರೂ ಸೇಲ್ ಆಗಿಲ್ಲ ಅಂದ್ರೂ ಅದು ನೆಕ್ಸ್ಟ್ ಬಕ್ರೀದ್ಗೆ ಕ್ಯಾರಿ ಆಗತ್ತೆ 4 ಟೀತಿಗೆ. ಸೊ ಮಟನ್ ಕ್ವಾಲಿಟಿ ತುಂಬಾ ಚೆನ್ನಾಗಿರತ್ತೆ. ನೀವು ಒಂದು ಕೋಳಿ ಫೀಡ್ ತಿಂದಿರೋಂತ ಕುರಿನ ಮಟನ್ ಕಟ್ ಮಾಡಿ, ಮತ್ತೆ ನೀವು ಮಾಮೂಲಿ ಜೋಳ ಕಾಳುಗಳು ತಿಂದಿರೋಂತಹ ಕುರಿನ ಕಟ್ ಮಾಡಿ, ಅದಕ್ಕೂ ಇದಕ್ಕೂ ತುಂಬಾ ಟೇಸ್ಟ್ ವೇರಿಯೇಷನ್ ಇರತ್ತೆ. ನಮ್ಮಲ್ಲಿ ಒಂದು ಏನು ಅಡ್ವಾಂಟೇಜ್ ಕುರಿ ತಗೊಳ್ಳೋರಿಗೆ ಅಂತ ಅಂದ್ರೆ ನಾವು ಯಾವುದೇ ರೀತಿಯಾದಂತ ಕೋಳಿ ಫೀಡ್ ಯೂಸ್ ಮಾಡಿಲ್ಲ. ಮರಿಗಳು ತುಂಬಾ ಗಟ್ಟಿ ಇದಾವೆ.
ನಿಮ್ಗೆ ಬಕ್ರೀದ್ ಕುರ್ಬಾನಿಗೆ ತುಂಬಾ ಚೆನ್ನಾಗಿದಾವೆ ಟಗರುಗಳು. ಇಂಟ್ರಡಕ್ಷನ್ ಟೈಮಲ್ಲಿ ನೀವು ಹೇಳಿದ್ದು ಇದು ನಾವು ಬಂದು ಎಕ್ಸಾಮ್ ಇತ್ತು, ಸ್ವಲ್ಪ ಫ್ರೀ ಟೈಮ್ ಆಯ್ತು, ಅದಕ್ಕೆ ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಹೇಳ್ಬೋದಾ? ಸರ್, ನಾನು MTech ಗೋಲ್ಡ್ ಮೆಡಲಿಸ್ಟ್. ನಾನು IAS ಮತ್ತೆ KAS ಗೆ ಕ್ಲಾಸಸ್ ಮಾಡ್ತಾ ಇರ್ತೀನಿ. ಸೊ ಆ ಫ್ರೀ ಟೈಮಲ್ಲಿ ನಾನು KAS ಅಂತ ಪ್ರಿಪರೇಷನ್ ಮಾಡ್ತಾ ಇದ್ದೆ. ಆ ಫ್ರೀ ಟೈಮಲ್ಲಿ ನಾನು ಶೀಪ್ ಫಾರ್ಮಿಂಗ್ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದು. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಭವ್ಯ ಅಂತ. ಭವ್ಯ, ಯು ಆರ್ ಮ್ಯಾರಿಡ್ ಅಲ್ವಾ? ಎಸ್, ಮ್ಯಾರಿಡ್. ಸೊ ಯು ಆರ್ ಎಜುಕೇಟೆಡ್, ನಿಮ್ಗೆ ಮ್ಯಾರೇಜ್ ಆಗೈತೆ, ಫ್ಯಾಮಿಲಿ ಲೈಫ್ನೂ ಇದ್ದೀರಾ, ಬಟ್ ಸ್ಟಿಲ್ ಈ ಕುರಿ ಮೇಕೆ ಫಾರ್ಮ್ ಮೇಂಟೈನ್ ಮಾಡ್ತಾ ಅದ ಬಿಟ್ಟು ನೀವು ಬಂದು ಒಂದು ಇದು KS ಎಕ್ಸಾಮ್ಸ್ನ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಅಲ್ವಾ? ಎಸ್ಪೆಷಲಿ ಯಾವ ಡಿಪಾರ್ಟ್ಮೆಂಟ್ ಫೋಕಸ್ ಮಾಡ್ತಾ ಇದ್ದೀರಾ? ಸರ್, ನನಗೆ ತಹಶೀಲ್ದಾರು ಅಥವಾ ನನಗೆ AC ಆಗ್ಬೇಕಂತ ತುಂಬಾ ಇಂಟ್ರೆಸ್ಟ್ ಇದೆ. ಸೊ ಹಾಗಾಗಿ ನಾನು KSನ ತುಂಬಾ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀನಿ. ಖಂಡಿತ ಮೇಡಮ್ ಈಗ ಎಷ್ಟೋ ಯಂಗ್ ಗರ್ಲ್ಸ್ ಇರ್ತಾರೆ, ಈಗ SSLC PUC ಆಮೇಲೆ ಡಿಗ್ರಿ ಎಲ್ಲ ಓದ್ತಾ ಇದ್ದಾರೆ, ಅವ್ರಿಗೆಲ್ಲ ನೀವು ಒಂದು ದೊಡ್ಡ ಇನ್ಸ್ಪಿರೇಷನ್ ಇರ್ತೀರಾ, ಅವ್ರಿಗೆಲ್ಲ ನೀವು ಏನು ಅಡ್ವೈಸ್ ಕೊಡ್ತಾ ಇದ್ದೀರಾ? ಸರ್, ಇದು ಗೌರ್ಮೆಂಟ್ ಸೆಕ್ಟರ್ ಅಂತ ಕನ್ಸಿಡರ್ ಮಾಡಿದ್ರೆ ತುಂಬ ಪೇಷನ್ಸ್ ಇರಬೇಕಾಗತ್ತೆ. ಪೇಷನ್ಸ್ ಅಂತಂದರೆ ತುಂಬ ಟೈಮ್ ತಗೊಳತ್ತೆ. ನಿಮಗೆ ಒಂದು ಗೌರ್ಮೆಂಟ್ ಜಾಬ್ ಆಗಬೇಕಂತ ಅಂದರೆ ತುಂಬ ಇಯರ್ ಕ್ಯಾರಿ ಮಾಡತ್ತೆ. ಸೊ ಅದ್ರ ಜೊತೆಗೆ ನೀವು ಏನಾದರೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋದು. ನಾನು ಶೀಪ್ ಫಾರ್ಮಿಂಗೇ ಮಾಡಿ ಅಂತ ಹೇಳ್ತಾ ಇಲ್ಲ. ನಿಮಗೆ ಯಾವುದು ಅನುಕೂಲ ಆಗುತ್ತೋ, ನಿಮಗೆ ಯಾವುದು ಅಫೋರ್ಡಬಲ್ ಇರತ್ತೋ, ನಾನು ಮಾಡ್ತೀನಿ ಅಂತ ಅನಿಸುತ್ತೋ ಅದನ್ನು ನೀವು ಓದೋ ಜೊತೆಗೆ ಅದನ್ನು ಏನು ಫಾರ್ಮಿಂಗ್ ಆಗಿರಲಿ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊತ ಹೋದರೆ ನಿಮಗೆ ಇದರಲ್ಲೂ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನಿಮಗೆ ಎಕ್ಸಾಮ್ ಕ್ಲಿಯರ್ ಆದರೆ ನೀವು ಗೌರ್ಮೆಂಟ್ ಸೆಕ್ಟರ್ಗಾದರೂ ಹೋಗ್ಬೋದು. ಇದು ಜೊತೆಗೆ ಇದು ಒಂದು ನಿಮಗೆ ಬೆನಿಫಿಟ್ ಆಗತ್ತೆ. ಮೇಡಮ್, ಎಸ್ಪೆಷಲಿ ಫಾರ್ ಲೇಡೀಸ್ ಇದು ಒಂದು ಟೈಮ್ ಮ್ಯಾನೇಜ್ಮೆಂಟ್ ಒಂದು ಇದೆ. ಇಷ್ಟು ನೀವು 300+ ಅನಿಮಲ್ಸ್ ಇರೋ ಫಾರ್ಮ್ ನೀವು ಮೇಂಟೈನ್ ಮಾಡ್ತಾ ಇದ್ದೀರಾ, ಎಷ್ಟು ಅವರ್ ಬೆಳಗ್ಗೆ, ಎಷ್ಟು ಅವರ್ ಸಂಜೆ ಟೈಮ್ ಇದಕ್ಕೆ ನೀವು ಕೊಡಬೇಕು? ಸರ್, ಶೀಪ್ ಫಾರ್ಮಿಂಗಲ್ಲಿ ನಿಮಗೆ ಫೀಡ್ ಹಾಕೋದಾಗ್ಲಿ ಅಥವಾ ಹುಲ್ಲು ಹಾಕೋದು, ಇದು ನೀರು ಕುಡಿಯೋದಕ್ಕೆಲ್ಲ ತುಂಬ ಟೈಮ್ ಆಗೋದಿಲ್ಲ. ಬಟ್ ನಮ್ಮ ಪ್ರೆಸೆಂಟ್ ಶೆಡ್ಡಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ಕ್ಲೀನಿಂಗ್. ಯಾಕಂದರೆ ನಮ್ಮದು ಎಲ್ಲ ನೆಲದಲ್ಲೇ ಇದೆ ಕುರಿಗಳು. ಹೈಟೆಕ್ ಶೆಡ್ಡಲ್ಲಿ ಏನು ಬೆನಿಫಿಟ್ ಇದೆ ಅಂತಂದರೆ ನಿಮಗೆ ಕ್ಲೀನ್ ಮಾಡೋ ಅಂಥದ್ದು ಕಡಿಮೆ ಇರುತ್ತೆ. ಸೊ ಹಾಗಾಗಿ ಇದರಲ್ಲಿ ಕ್ಲೀನಿಂಗಿಗೆ ಟೈಮ್ ಹೋಗ್ತಿದೆ ಹೊರತು ನಿಮಗೆ ಒಂದು ಅರ್ಧ ಗಂಟೆಯಲ್ಲಿ ನಾವು ಎಲ್ಲ ಫೀಡೆಲ್ಲ ಹಾಕ್ಕೊಂಡು ಬಂದುಬಿಡ್ತೀವಿ, ಡ್ರೈ ಫೀಡು. ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವು ರಾಗಿ ಹುಲ್ಲೆಲ್ಲ ಕೊಟ್ಕೋತೀವಿ. ನೀವು ಬೆಳಗ್ಗೆ ಒಂದು 2 ಅವರ್, ಸಂಜೆ ಒಂದು 2 ಅವರ್ ಆದರೆ ಶೀಪ್ ಫಾರ್ಮಿಂಗ್ಗೆ ಎನಫ್ ಸರ್ ಅದು. ಓಕೆ, ಮ್ಯಾಕ್ಸಿಮಮ್ 4 ಅವರ್ಸ್ ಡೆಡಿಕೇಶನ್ ಬೇಕಾಯ್ತು ಅಲ್ವಾ? ಹೌದು. ಕ್ಲೀನಿಂಗ್ ಒಂದು ನೀವು ಪ್ರಾಪರಾಗಿ ಶೆಡ್ನ ಮಾಡ್ಕೊಂಡ್ರೆ ನಿಮಗೆ ಫೀಡ್ ಹಾಕೋದು ಅದನ್ನ ಮೇಂಟೈನ್ ಮಾಡೋದು ಏನೂ ಕಷ್ಟ ಅಲ್ಲ. 2 ಅವರ್, ಒಂದು 4 ಅವರ್ ಆದರೆ 60 to 65 ಲೈವ್ ವೆಯ್ಟಲ್ಲಿ ಆ ಶೆಡ್ಡಲ್ಲಿ ನೋಡಿದ್ದೀರೋ, ಇದು ಅದಕ್ಕಿಂತ ತುಂಬ ಜಾಸ್ತಿ ಇದೆ. ಇದರಲ್ಲಿ ಇನ್ನ ಬಿಗ್ ಸೈಜ್ ಅಮೀನ್ಗಡ, ಎಳಗ ಟಗರುಗಳಿದೆ, ಮತ್ತೆ ಬಂಡೂರು, ಇದೆಲ್ಲ ಪ್ರೆಸೆಂಟ್ ಇದೆ ಈ ಸ್ಲಾಟ್ ಅಲ್ಲಿ. ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಅಮೀನ್ಗಾಡ್, ಎಳಗ ಇದೆ, ಮತ್ತೆ ಬಂಡೂರು ಕುರಿಗಳು ಇದೆ. ಇದು ಎಲ್ಲ ಜಾಸ್ತಿ ಇದೆ ಸರ್. ಇದೆಲ್ಲ 75 kg ಆ ಥರ ಇದೆ. ಈ ಬಂಡೂರೆಲ್ಲ ನೀವು ಗ್ರೋತ್ ಆಗೋದಿಲ್ಲ. ಇದೆಲ್ಲ ನಿಮಗೆ ಒಂದು 40 kg ಆ ಥರ ಬರುತ್ತಷ್ಟೇ. ಅಮೀನ್ಗಾಡ್, ಎಳಗ ನಿಮಗೆ ಎಲ್ಲ ಹೆವಿ ವೇಟ್ ಇದೆ ಇಲ್ಲಿ. ಹೆವಿ ವೆಯ್ಟ್ ಸೈಜ್ ಇದೆಲ್ಲ. ಈ ಸೆಕ್ಷನ್ ಇರೋದು ಇದೆಲ್ಲ ಸರ್, ಇದೆಲ್ಲ ಫೀಮೇಲ್ಸ್ ಇದೆ. ಇದರಲ್ಲಿ ಬಂಡೂರು ಕ್ರಾಸ್ ಆಗಿರ್ಬೋದು, ನಾರಿ ಸುವರ್ಣ, ಎಲ್ಲ ತರ ತಳಿಗಳು ಇದೆ ನಮ್ಮಲ್ಲಿ. ಇದು ಬ್ರೀಡಿಂಗ್ ಗೋಸ್ಕರ ನೀವು ಇಟ್ಟಿದ್ದೀರಾ? ಮರಿ ಕೂಡ ಇದೆ ಅಲ್ಲ ಇದು? ಎಷ್ಟು ದಿನ ಮರಿ ಮೇಡಮ್ ಇದು ಇಲ್ಲಿ ಬರ್ತಾ ಇದಲ್ಲ ಸರ್? ಅದೆಲ್ಲ ಇನ್ನ 1 ವೀಕ್ ಆಗಿಲ್ಲ ಅದು ಮರಿ. ಹೌದಾ? ಸೂಪರ್ ಆಗಿದೆ. ಇದೆಲ್ಲ ನಾರಿ ಸುವರ್ಣ ಫೀಮೇಲ್ಸ್ ಅಲ್ವಾ ಮೇಡಮ್? ಸರ್, ನಾರಿ ಸುವರ್ಣ ಇದೆ, ಮತ್ತೆ ಬಂಡೂರು ಕ್ರಾಸ್ ಗಳಿದಾವೆ, ಮತ್ತೆ ಒಂದು ನಾಟಿ ಮರಿ ಇದೆ ಇದರಲ್ಲಿ. ಮತ್ತೆ ಈ ಕಂಪಾರ್ಟ್ಮೆಂಟ್ ಸರ್, ಇದರಲ್ಲಿ ಫೀಮೇಲ್ಸ್ ಇದೆ. ಇದು ಡಾರ್ಪರ್ F2 ಜನರೇಷನ್ ಬ್ರೀಡರ್ ಇದೆ. ಮತ್ತೆ ಇದರಲ್ಲಿ ನಾರಿ ಸುವರ್ಣನೂ ಇದೆ, ನಿಮಗೆ ಅಮೀನ್ಗಡ ಎಳಗ ಬರುತ್ತೆ, ಮತ್ತೆ F1 ಡಾರ್ಪರ್ ಇದೆ, ಮತ್ತೆ ನಾಟಿ ಮೇಕೆ ಇದೆ. ಎಲ್ಲಿ ಇದೆ ಮೇಡಮ್ F1 ಡಾರ್ಪರ್? ಸರ್, F1 ಫೀಮೇಲ್ ಇದೆ. ಬ್ಲಾಕ್ ಹೆಡ್ ಡಾರ್ಪರ್ ಇದು ಯಾವುದು? ಇಲ್ಲಿ ಇದಲ್ಲ ಬ್ಲಾಕ್ ಹೆಡ್, ಇದು ಡಾರ್ಪರ್ ಅಲ್ವಾ? ಇಲ್ಲಿ ಇರೋದು ಇದೆ ಸರ್. ಇದು F2 ಜನರೇಷನ್. ಇದು ಮಾಡುತ್ತಾ ಮೇಡಮ್ F2? ಸರ್, ಇದು F2 ಬ್ರೀಡಿಂಗ್ ಅಂತ ಇಟ್ಕೊಂಡಿದೀವಿ. ಸೇಲ್ಸ್ ಕೇಳಿದ್ರೆ ಸೇಲ್ಗೂ ಕೊಡ್ತೀರಾ? ಓಕೆ. ಎಷ್ಟೆಲ್ಲ ಆಗಿದೆ ಅದು? ಇದಕ್ಕೆ 2 ಟೀತ್ ಆಗಿದೆ. 2 ಟೀತ್. ಇದು ಡಾರ್ಪರ್ F2 2 ಟೀತ್ ಆಗಿದೆ. ಮೇಡಮ್ ಬ್ರೀಡಿಂಗ್ಗೋಸ್ಕರ ಇಟ್ಟಿದ್ದಾರೆ. ನಿಮ್ಗೆ ಇದು ಇಷ್ಟ ಆಯ್ತು ಬೇಕಂದ್ರೆ ಬಂದು ಇಲ್ಲಿ ಮಾತಾಡಿ, ಖಂಡಿತ ಕೊಡ್ತೀನಿ ಅಂತ ಹೇಳ್ತಾರೆ. ರೇಟ್ ಎಲ್ಲ ಇಲ್ಲಿ ಬಂದು ಸೆಲೆಕ್ಷನ್ ಆಗಿದೆ. ಇದೆಲ್ಲ ಅಮೀನ್ಗಡ ಪ್ಯೂರ್ ಎಳಗ ಮರಿಗಳು. ಇದೆಲ್ಲ ನಿಮ್ಗೆ ಇದೆಲ್ಲ ನಿಮ್ಗೆ 5 ತಿಂಗಳ ಮೇಲೆ ಇದೆ ಮರಿಗಳು. ಓಕೆ. ಸರ್, ಇದೆಲ್ಲಾನು ವ್ಯಾಕ್ಸಿನೇಷನ್ಸ್ ಆಗಿದೆ, ಡಿವಾರ್ಮಿಂಗ್ ಆಗಿದೆ. ಇದನ್ನ ನೀವು ನೆಕ್ಸ್ಟ್ ಬಕ್ರೀದ್ ಬ್ಯಾಚಿಗೆ ತಗೋಬಹುದು. ಯಾರಿಗೆ ಮರಿಗಳು ಇಂಟ್ರೆಸ್ಟ್ ಇದೆ ಅಮೀನ್ಗಡ, ಅವ್ರಿಗೆ ಬಜೆಟ್ ಫ್ರೆಂಡ್ಲಿ ಆಗಿ ಬೇಕಾಗತ್ತೆ. ಸೊ ಅಂಥವ್ರು ಈ ತರ 35 to 40 kg ಅನಿಮಲ್ಸ್ಗಳಾದ್ರೂ ತಗೋಬಹುದು. ಅಥವಾ ಅವ್ರಿಗೆ ಯಾವ ತರ ಪ್ರೈಸ್ ಹಲ್ಲು ಆಗಿಲ್ಲ ಅಲ್ವಾ
ಸರ್ ಇದೆಲ್ಲ ಹಲ್ಲಾಗಿಲ್ಲ, ಆಗಿಲ್ಲ. ಓಕೆ. ಇದೆಲ್ಲ ಮಿಲ್ಕ್ ಟೀತ್ ಇದೆ, ಬಟ್ ವೆಯ್ಟ್ ಮಾತ್ರ 35 to 40 kg ಇದೆ. ಓಕೆ, ಗ್ರೇಟ್ ಗ್ರೇಟ್. ಇದು ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಇರೋದ್ರಿಂದ ಸೊ ಇದನ್ನ ತಗೋಬಹುದು. ಇದು ಎಲ್ಲ ಪ್ಯೂರ್ ಅಮೀನ್ಗಡ ಎಳಗ ಮರಿಗಳಿದೆ. ನಿಮಗೆ ಬಜೆಟ್ ಲೋ ಇದೆ, ಸ್ವಲ್ಪ ಬಜೆಟಲ್ಲೇ ಬೇಕಂದ್ರೆ ನಿಮ್ಗೆ ಇದು 35 kg ಹಂಗೆ ಇದೆ, 35 to 40 ಬರ್ತದೆ ಅಂತ ಹೇಳ್ತಾರೆ ನೋಡಿ. ಇದೆಲ್ಲ 35 to 40 kg ಬರುತ್ತೆ ಇದರಲ್ಲಿರೋದು. ಓಕೆ ಓಕೆ ಸರ್ ರಾಗಿ ಹುಲ್ ಬಿಟ್ಟು ಅಂತ ಅಂದ್ರೆ ನಾವು 2 ಟೈಮು ಡ್ರೈ ಫೀಡ್ ಕೊಡ್ತೀವಿ. ಈಗ ಚಿಕ್ಕ ಮರಿಯಿಂದ ಅಂತ ಅಂದ್ರೆ ನಿಮಗೆ 150 ಗ್ರಾಮಿಂದ ಸ್ಟಾರ್ಟ್ ಆಗಿ ಬಕ್ರೀದ್ ಹತ್ತತ್ರ ಬಂದಾಗ ಅದಕ್ಕೆ ನಿಮಗೆ 1 kg ಪ್ಲಸ್ ಫೀಡ್ ಕೊಡ್ತೀವಿ ನಾವು. ಸೊ ಈ ಥರ ನಾವು ಡಯಟ್ನ ರೆಡಿ ಮಾಡ್ಕೋತೀವಿ. ಒಂದು 6:30 ಮಾರ್ನಿಂಗ್ ಟೈಮಲ್ಲಿ ಒಂದು ಡ್ರೈ ಫೀಡ್ನಿಂದ ಸ್ಟಾರ್ಟ್ ಮಾಡ್ಕೋತೀವಿ, ಮತ್ತು ಈವ್ನಿಂಗ್ 6:30ನಲ್ಲೂ ಡ್ರೈ ಫೀಡ್ ಕೊಟ್ಕೋತೀವಿ. ಅದಾದಮೇಲೆ ನಮ್ಮ ಹತ್ರ ಹೊಟ್ಟು, ಹುರುಳಿ ಹೊಟ್ಟು, ತುಗರಿ ಹೊಟ್ಟು ಏನಿದ್ರು ಅದು 1 ಟೈಮ್ ಕೊಟ್ಕೋತೀವಿ. ಮತ್ತು ಮೇಜರಾಗಿ ಅದಕ್ಕೆ ಫುಡ್ ಅಂದರೆ ರಾಗಿ ಹುಲ್ಲನ್ನ ನಾವು 2 ಟೈಮ್ಸ್ ಕೊಟ್ಕೋತೀವಿ. ಸೊ ಈ ಥರ ನಮ್ಮ ಶೆಡ್ಯೂಲ್ ಇರುತ್ತೆ. ಓಕೆ ಮ್ಯಾಮ್. ಆ್ಯಕ್ಚುಲಿ ಒಂದು ಕುರಿಗೆ ನಿಮಗೆ ಒಂದು ಮಂತ್ಗೆ ಒಂದು ಮೇಂಟೆನೆನ್ಸ್ ಆವ್ರೇಜ್ ಏನು ಹೇಳ್ಬೋದು ಮೇಡಮ್? ಒಂದು ಕುರಿಗೆ ಎಷ್ಟು ಖರ್ಚು ಮಾಡಿ? ಸರ್ ಒಂದು ಕುರಿಗೆ ನೀವು ಎಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಫೀಡ್ ಕೊಟ್ರು ಅದು 800 to 1000 rupees. ಮ್ಯಾಕ್ಸಿಮಮ್ ಅಂದರೆ 1000 ಅಂತ ಇಟ್ಕೊಳ್ಳಿ, ಅದಕ್ಕೆ ಮೇಲೆ ಬರೋದಿಲ್ಲ. ಓಕೆ ಮೇಡಮ್, ಇದು ನಿಮ್ಮ ಜೊತೆ ಇರೋದು ಮ್ಯಾಕ್ಸಿಮಮ್ ಅಮೀನ್ಗಾಡ್ ಎಳಗ ಅಲ್ವೇ? ಹೌದು. ಇದು ಈ ತಳಿ ನಿಮ್ಮ ಫಾರ್ಮಲ್ಲಿ ಒಂದು ತಿಂಗಳಿಗೆ ವೇಟ್ ಗೇನ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಸರ್ ನಮ್ಮ ಫಾರ್ಮಿಂಗಲ್ಲಿ ನಮ್ಮ ಶೆಡ್ಡಲ್ಲಿ ಅಮೀನ್ಗಡ ಗ್ರೋತ್ ರೇಟು 6 to 7 kg ಇದೆ. ಹೊಸವ್ರು ಯಾರಾದ್ರು ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡ್ಬೇಕಂತ ಯಾವ ತಳಿ ಸ್ಟಾರ್ಟ್ ಮಾಡ್ಬೋದು ಅವರು? ಸರ್ ಈಗ ಹೊಸದಾಗಿ ಕುರಿ ಸಾಕಾಣಿಕೆ ಮಾಡ್ತಾರೆ ಅಂತ ಅಂದಾಗ ಅವರು ಫಸ್ಟ್ ಫ್ಯಾಟ್ನಿಂಗ್ ಆಯ್ಕೆ ಮಾಡ್ಕೋತಾರ, ಬ್ರೀಡಿಂಗ್ ಆಯ್ಕೆ ಮಾಡ್ಕೋತಾರ ಅನ್ನೋದು ಇಂಪಾರ್ಟೆಂಟು. ನೀವು ಫ್ಯಾಟ್ನಿಂಗ್ ಅಂತ ತಗೊಂಡಾಗ ಅಮೀನ್ಗಡ ಎಳಗ ಬೆಸ್ಟ್ ಇದೆ. ಯಾಕಂತಂದ್ರೆ ಅದು ಬಕ್ರೀದ್ಗೂ ತುಂಬ ಚೆನ್ನಾಗಿ ಹೋಗುತ್ತೆ, ಅದು ಮಟನ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಮತ್ತು ತುಂಬ ರೆಸಿಸ್ಟಿವ್ ಪವರ್ ಇದೆ, ಕಾಯಿಲೆಗೆ ತಡೆಯುತ್ತೆ ಅದು. ಸೊ ಎಲ್ಲರೂ ಅದು ಕಲರು ಸಹ ತುಂಬ ಚೆನ್ನಾಗಿರೋದು ಮತ್ತು ಕೊಂಬ್ ಸ್ಟ್ರಕ್ಚರ್ ತುಂಬ ಚೆನ್ನಾಗಿರೋದ್ರಿಂದ ಇದಕ್ಕೆ ತುಂಬ ಡಿಮ್ಯಾಂಡ್ ಇದೆ. ಸೊ ಹಾಗಾಗಿ ಅಮೀನ್ಗಡ ಫ್ಯಾಟ್ನಿಂಗಿಗೆ ತುಂಬ ಚೆನ್ನಾಗಿದೆ. ಆದರೆ ನೀವು ಬ್ರೀಡಿಂಗ್ ಅಂತ ಅದನ್ನು ತಗೊಂಡಾಗ ನೀವು ಅಮೀನ್ಗಡ ನಾರಿ ಶಿವಣ್ಣ ತೊಗೋಬೋದು, ಅದ್ರ ಜೊತೆಗೆ ಒಂದು ಬ್ರೀಡರ್ ಆಗಿ ನೀವು ಡಾರ್ಪರ್ನ ಇಟ್ಕೋಬೋದು, ಅಥವಾ ಬಂಡೂರ್ನು ನೀವು ಇಟ್ಕೋಬೋದು. ಸೊ ಈ ಥರ ಎಲ್ಲ ಮಾಡ್ಕೋಬೇಕಾಗತ್ತೆ ಸರ್, ಟ್ರಯಲ್ ಆ್ಯಂಡ್ ಎರರ್ ಮಾಡ್ಕೋಬೇಕು. ವಿಡಿಯೋಸ್ ಎಲ್ಲ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನಿಧಾನಕ್ಕೆ ಜೋರಾಗಲಿ ಸರಿ. 8971625790. ಓಕೆ ಮೇಡಮ್, ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ ಬನ್ನಿ. ಕಲೆಕ್ಷನ್ ಎಲ್ಲ ಸೂಪರ್ ಆಗಿದೆ ಮೇಡಮ್. ಇಷ್ಟು ಸಮಯ ತಗೊಂಡು ನಮಗೆ ನಿಮ್ಮ ಕುರಿಗಳೆಲ್ಲ ನಮ್ಗೆ ತೋರಿಸಿದ್ರ, ನೀವು ಅಬೌಟ್ ಕುರಿ ಸಾಕಾಣಿಕೆ ಸುಮಾರು ಇನ್ಫಾರ್ಮೇಶನ್ ಎಲ್ಲ ನಮ್ಗೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್ ಫಾರ್ ಯರ್ ಫಾರ್ಮ್ ಫಾರ್ ದ ಫ್ಯೂಚರ್ ಮೇಡಮ್. ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು ಸರ್.